ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅನು ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಟ್ಟೆ ಸೋಪಿಗೆ ಮೊಳೆ ಒಡೆದು ನೋಡಿ ನೀವೇ ಶಾಕ್ ಆಗ್ತೀರಾ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇ ಟಿಪ್ಸ್ ಬಂದುಬಿಟ್ಟು ಸಿಪ್ಪೆ ತೆಗೆದಿರುವಂತಹ ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ ನಾನು. ಈಗ ತೆಂಗಿನಕಾಯಿ ಮೇಲಿರುವಂತಹ ನಾರು ಏನಿರುತ್ತೆ ಸ್ವಲ್ಪ ಎಲ್ಲ ನಾರು ತಕ್ಕೊಂಡಿದ್ದೀನಿ, ಆದರೂ ಇನ್ನೂ ಒಂದು ಸ್ವಲ್ಪ ನಾರಿರುತ್ತೆ ಅಲ್ವಾ, ಆ ನಾರನ್ನೆಲ್ಲ ಚಾಕು ಸಹಾಯದಿಂದ ಈ ಥರ ಚಾಕುದಿಂದ ಅಂದ್ಕೊಂಡು ನಾರನ್ನೆಲ್ಲ ತಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತೆಂಗಿನಕಾಯಿ ಸ್ಮೂತ್ ಆಗಿಬಿಡುತ್ತೆ. ತೆಂಗಿನಕಾಯಿ ಮೇಲೆ ಜಾಸ್ತಿ ನಾರು ಕಾಣಿಸ್ಕೊಳ್ಳೋದಿಲ್ಲ. ನೋಡಿ ನಾನು ಯಾವ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಅದೇ ಥರ ನೀವು ಕೂಡ ಮಾಡಿ ನೋಡಿ. ಈಗ ತೆಂಗಿನಕಾಯಿ ಮೇಲಿರುವಂತಹ ನಾರನ್ನೆಲ್ಲ ಚಾಕು ಸಹಾಯದಿಂದ ತಕ್ಕೊಂಡಿದ್ದೀನಿ. ಈಗ ಕೈಯಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ನಾರನ್ನೆಲ್ಲ ಕಿತ್ಕೊಳ್ಬೇಕು. ನೋಡಿ ಈಗ ತೆಂಗಿನಕಾಯಿ ಮೇಲೆ ಜಾಸ್ತಿ ನಾರು ಕಾಣಿಸ್ತಾ ಇಲ್ಲ. ಈಗ ನಾನು ತೆಂಗಿನಕಾಯಿಯನ್ನು ನೀರಿಂದ ನೆನೆಸ್ಕೊಳ್ತಾ ಇದ್ದೀನಿ. ಈ ಥರ ನೀರಿನಿಂದ ಒದ್ದೆ ಮಾಡಬೇಕು ತೆಂಗಿನಕಾಯಿಯನ್ನು. ಈಗ ನೀಟಾಗಿ ಒದ್ದೆ ಆಗಿದೆ ನೋಡಿ. ನಾನು ಒಂದು ಸ್ಟ್ರೈನರನ್ನು ತಗೊಂಡಿದ್ದೀನಿ ಟೀ ಸೋಸೋದು, ಅದರೊಳಗೆ ಅರಶಿನ ಪುಡಿನ ಹಾಕ್ಕೊಂಡ್ಬಿಟ್ಟು ತೆಂಗಿನಕಾಯಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ತೆಂಗಿನಕಾಯಿ ಮೇಲೆ ನೀಟಾಗಿ ಒಂದೇ ಸಮವಾಗಿ ಅರಶಿನ ಹಾಕ್ಕೊಳ್ಬೋದು. ಇದೇ ಥರ ತೆಂಗಿನಕಾಯಿ ಫುಲ್ಲು ಅರಶಿನ ಮಾಡ್ಕೊಳ್ಬೇಕು ನಾವು. ಕೈಯಿಂದ ಅರಶಿನ ಹಚ್ಚೋದಕ್ಕೋದ್ರೆ ನೀಟಾಗಿ ಬರೋದಿಲ್ಲ, ಚೆನ್ನಾಗಿ ಕೂಡ ಕಾಣಿಸೋದಿಲ್ಲ. ನೋಡಿ ಈಗ ತೆಂಗಿನಕಾಯಿ ಫುಲ್ಲೂ ನಾನು ಅರಶಿನ ಮಾಡ್ಕೊಂಡಿದ್ದೀನಿ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಒಂದು ಬೌಲಲ್ಲಿ ಇಡ್ತಾ ಇದ್ದೀನಿ ಅರಶಿನ ಮಾಡ್ಕೊಂಡಿರೋ ತೆಂಗಿನಕಾಯಿಯನ್ನು. ಈಗ ಒಂದು ಪೇಪರನ್ನು ತೊಗೊಂಡಿದ್ದೀನಿ ನಾನು. ಪೇಪರನ್ನು ಈಕ್ವಲ್ ಆಗಿ ಮಡ್ಚ್ಕೊಳ್ಬೇಕು. ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಆ ಥರ ಮಡ್ಚ್ಕೊಂಡ್ಬಿಟ್ಟು ಒಂದು ಪೆನ್ ತೊಗೊಂಡ್ಬಿಟ್ಟು ನಾನು ಡ್ರಾಯಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ವಿಡಿಯೋದಲ್ಲಿ, ಅದೇ ಥರನೇ ನೀವು ಕೂಡ ಡ್ರಾಯಿಂಗ್ ಮಾಡ್ಕೊಳ್ಳಿ, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಸಿಸರಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಥರ ಡ್ರಾಯಿಂಗ್ ಮಾಡ್ಕೊಂಡಿದ್ನೋ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಈ ರೀತಿ ಡ್ರಾಯಿಂಗು ರೆಡಿ ಆಯಿತು ನೋಡಿ. ಈಗ ನಾವು ಕಾಯಿ ಮೇಲೆ ಈ ಕಟ್ ಮಾಡ್ಕೊಂಡಿರುವಂತಹ ಪೇಪರನ್ನು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕೈಯನ್ನು ಒದ್ದೆ ಮಾಡಿಕೊಂಡು ನೀರು ಹಚ್ಕೊಳ್ಬೇಕು. ನೋಡಿ ಈ ಥರ ನೀರು ಹಚ್ಕೊಂಡ್ಬಿಟ್ಟು ಕುಂಕುಮನ ಇಟ್ಕೊಳ್ಳೋಣ. ಈ ರೀತಿ ಕುಂಕುಮನ ಹಚ್ಕೊಳ್ತಾ ಇದ್ದೀನಿ ನಾನು. ಆವಾಗ ನೀಟಾಗಿ ತೆಂಗಿನಕಾಯಿ ಮೇಲೆ ಕುಂಕುಮನ ಹಚ್ಕೊಳ್ಬೋದು ನಾವು. ತೋರಿಸ್ತೀನಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಎಷ್ಟು ಸಖತ್ತಾಗಿ ಬಂತು ಅಂತ. ನಾವು ಹಾಗೆ ಕುಂಕುಮನ ಕೈಯಲ್ಲಿ ಈ ರೀತಿ ಡಿಸೈನ್ ಆಗಿ ಹಚ್ಚೋಕ್ಕೋದ್ರೆ ಸರಿಯಾಗಿ ಬರೋದಿಲ್ಲ ಅಲ್ವಾ, ಹಾಗಾಗಿ ಈ ಥರ ಪೇಪರನ್ನು ಕಟ್ ಮಾಡಿಬಿಟ್ಟು ಹಚ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರಿ ಅಲ್ವಾ, ಈ ಥರ ಕಳಸಕ್ಕೆ ಅಲಂಕಾರನ ಮಾಡ್ಕೊಳ್ಬೋದು. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವ್ರ ಮನೆಯಲ್ಲಿ ದೇವಿ ಮುಖಪದ್ಮ ತಂದುಬಿಟ್ಟು ಪೂಜೆ ಮಾಡ್ತಾರೆ. ಇನ್ನು ಕೆಲವ್ರ ಮನೆಯಲ್ಲಿ ದೇವಿ ಮುಖಪದ್ಮ ತರೋದಿಲ್ಲ. ಅಂಥವರು ಈ ರೀತಿ ತೆಂಗಿನಕಾಯಿಯನ್ನು ಅಲಂಕಾರ ಮಾಡಿಬಿಟ್ಟು ನಾವು ಪೂಜೆ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣುತ್ತೆ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಬ್ಲೌಸ್ ಪೀಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಎರಡು ಸೈಡನ್ನು ಫೋಲ್ಡ್ ಮಾಡ್ಕೊಳ್ಬೇಕು, ಸ್ವಲ್ಪ ಚಿಕ್ಕದಾಗಿ. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು 5 ಬಳೆನ ತೊಗೊಂಡಿದ್ದೀನಿ. ಒಂದು ಸೈಡು 2 ಬಳೆ ಹಾಗೆ ಇನ್ನೊಂದು ಸೈಡು 3 ಬಳೆನ ಹಾಕಿಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಮಧ್ಯದಲ್ಲಿ ಬ್ಲೌಸ್ ಪೀಸ್ಗೆ ಸ್ವಲ್ಪ ಪ್ಲಾಸ್ಟರನ್ನು ಹಚ್ತಾ ಇದ್ದೀನಿ, ಜರುಗಬಾರ್ದು ಅಂತ ಹೇಳಿ. ಹಾಗೆ ಒಂದು ಸೈಡು ಅರಶಿನ ಪಾಕೆಟ್ ಇಟ್ಬಿಟ್ಟು ಪ್ಲಾಸ್ಟರನ್ನು ಹಚ್ತಾ ಇದ್ದೀನಿ. ಹಾಗೆ ಕುಂಕುಮಕ್ಕೂ ಕೂಡ ಪ್ಲಾಸ್ಟರನ್ನು ಹಚ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡಿದರೆ ಆಯಿತು ನೋಡಿ. ಹಾಗೆ ಅರಿಶಿನ ಕುಂಕುಮದ ಜೊತೆಗೆ ಹೂವು ಕೂಡ ಇಟ್ಬಿಟ್ಟು ಕ್ಲೋಸ್ ಮಾಡ್ಬೋದು, ಅಥವಾ ಬ್ಯಾಂಗಲ್ಸ್ಗೆ ಹಾಕ್ಬೋದು ಹೂವನ್ನು. ಸೊ ನಾನು ಹೂವನ್ನು ಇಟ್ಟಿಲ್ಲ, ನೀವು ಹೂವನ್ನು ಇಟ್ಟು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಕೊಟ್ಟಾಗ ಈ ರೀತಿ ರಿಟರ್ನ್ ಗಿಫ್ಟನ್ನು ಕೊಡ್ಬೋದು. ಅರಿಶಿನ ಕುಂಕುಮದ ಜೊತೆಗೆ ಬ್ಲೌಸ್ ಪೀಸ್ ಕೊಟ್ಟರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಟ್ರೈ ಮಾಡಿ ನೋಡಿ ಈ ಟಿಪ್ಸನ್ನು. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಒಂದು ಬಾಳೆದೆಲೆನ ತೊಗೊಂಡಿದ್ದೀನಿ. ಬಾಳೆದೆಲೆ ಮೇಲೆ ಒಂದು ಬ್ಲೌಸ್ ಪೀಸನ್ನು ಇಡ್ತಾ ಇದ್ದೀನಿ. ಹಾಗೆ ಅರಿಶಿನ ಕುಂಕುಮ ಕೂಡ ಇಡ್ತಾ ಇದ್ದೀನಿ. ನೀವು ಇದರ ಜೊತೆಗೆ ಎಲೆ, ಅಡಿಕೆ, ಹೂವು ಕೂಡ ಇಟ್ಬಿಟ್ಟು ಈ ರೀತಿ ಬಾಳೆದೆಲೆನ ಸುತ್ತಬಿಟ್ಟು ಒಂದು ದಾರನ ಕಟ್ಕೊಳ್ಬೇಕು. ನೋಡಿ ನಾನಿಲ್ಲಿ ಒಂದು ದಾರನ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ಥರ ದಾರ ಕಟ್ಕೊಳ್ಬೇಕು. ಆವಾಗ ಬಾಳೆದೆಲೆ ಬಿಚ್ಚೋಗೋದಿಲ್ಲ ಈ ರೀತಿ ದಾರ ಕಟ್ಕೊಳ್ಳೋದ್ರಿಂದ. ಈಗ ಸುತ್ತಕೊಂಡಿರೋ ಬಾಳೆದೆಲೆಗೆ ನಾನು 5 ಬಳೆಗಳನ್ನ ಹಾಕ್ತಾ ಇದ್ದೀನಿ. ಇಷ್ಟೇ ನೋಡಿ, ಸಿಂಪಲ್ಲು. ಇದು ಒಂಥರ ರಿಟರ್ನ್ ಗಿಫ್ಟು ರೆಡಿ ಆಯಿತು ವರಮಹಾಲಕ್ಷ್ಮಿ ಹಬ್ಬಕ್ಕೆ.
ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಮಗೆ ಇದರಲ್ಲಿ ಯಾವುದು ಸೂಟೇಬಲ್ ಅನಿಸುತ್ತೋ, ನಿಮಗೆ ಯಾವುದು ಇಷ್ಟ ಆಗುತ್ತೋ, ಈಸಿ ಅಂತ ಅನಿಸುತ್ತೋ ಅದನ್ನು ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಒಂದು ಬಟ್ಟೆ ಸೋಪ್ಗೆ ಮಳೆ ಹೊಡೆದು ನೋಡಿ ಶಾಕ್ ಆಗ್ತೀರಾ. ನೋಡಿ ಈ ಥರ ಬಟ್ಟೆ ಸೋಪ್ಗೆ ಮಧ್ಯದಲ್ಲಿ ಇಟ್ಬಿಟ್ಟು ಒಂದು ಮಳೆನ ಹೊಡಿಬೇಕು. ತುಂಬಾ ಹೆಲ್ಪ್ ಆಗುತ್ತೆ. ಅದು ಏನು ಅಂತ ಹೇಳ್ತೀನಿ, ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಸೋಪ್ ಮೇಲೆ ಮೊಳೆ ಇಟ್ಬಿಟ್ಟು ಕುಟುಣಿಕೆ ಸಹಾಯದಿಂದ ಹೊಡಿತಾ ಇದ್ದೀನಿ. ಆ ಮೊಳೆ ಸೋಪ್ ಹಿಂದೆ ಭಾಗದವರೆಗೂ ಬರಬೇಕು, ಒಂದು ಹೋಲ್ ಥರ ಆಗಬೇಕು. ಅಲ್ಲಿವರೆಗೂ ನಾವು ಮೊಳೆನ ಹೊಡ್ಕೊಳ್ಬೇಕಾಗುತ್ತೆ. ನೋಡಿ ಮೊಳೆ ಹೊಡ್ಕೊಂಡಾದ್ಮೇಲೆ ಸೋಪ್ ಒಳಗಡೆ ಒಂದು ಹೋಲ್ ಆಗಿದೆ. ಈಗ ಆ ಹೋಲ್ ಒಳಗಡೆ ಒಂದು ದಾರನ ಏರಿಸ್ಕೊಳ್ತಾ ಇದ್ದೀನಿ. ಸೂಜಿಗೆ ದಾರ ಏರಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ಥರ ದಾರ ಏರಿಸ್ಕೊಂಡಾದ್ಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಒಂದು 2 ಗಂಟುಗಳನ್ನ ಹಾಕ್ಕೊಳ್ಬೇಕು. ನೋಡಿ ಈ ಥರ ಗಂಟು ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ರೆಡಿ ಆಗಿಬಿಡುತ್ತೆ. ಈಗ ನಾವು ಬಟ್ಟೆ ವಾಶ್ ಮಾಡ್ತೀವಿ ಅಲ್ವಾ, ಆವಾಗ ಈ ರೀತಿ ಸೋಪ್ ಹಚ್ಬಿಟ್ಟು ಬಟ್ಟೆ ವಾಶ್ ಮಾಡಿಬಿಟ್ಟು ನಾವು ಸೋಪನ್ನು ಹಾಗೆ ಇಟ್ಬಿಡ್ತೀವಿ ಕೆಳಗಡೆ. ಆವಾಗ ಸೋಪ್ ಎಲ್ಲ ಬೇಗನೆ ಮೆಲ್ಟ್ ಆಗಿಬಿಟ್ಟು ಕರ್ಗೋಗ್ಬಿಡುತ್ತೆ. ಜಾಸ್ತಿ ದಿನ ಕೂಡ ಬರೋದಿಲ್ಲ, ಬೇಗನೆ ಖಾಲಿ ಆಗಿಬಿಡುತ್ತೆ ಸೋಪು. ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿದಾದಮೇಲೆ ನಾರ್ಮಲಾಗಿ ಎಲ್ಲ ಹೆಣ್ಮಕ್ಳು ಬ್ರಷ್ ಮೇಲೆ ಬಟ್ಟೆ ಸೋಪನ್ನು ಇಟ್ಬಿಡ್ತೀವಿ. ಆವಾಗ ಈ ಥರ ಮೆಲ್ಟ್ ಆಗಿಬಿಟ್ಟು ಅದು ನೀರೆಲ್ಲ ಡ್ರೈ ಆಗಿರೋದಿಲ್ಲ ಅಲ್ವಾ, ಸೋಪು ಬೇಗನೆ ಮೆಲ್ಟ್ ಆಗಿಬಿಟ್ಟು ಅದು ಬೇಗ ಕರ್ಗೋಗ್ಬಿಡುತ್ತೆ. ಈ ಥರ ಇಡೋ ಬದಲು ಬಟ್ಟೆ ಎಲ್ಲ ವಾಶ್ ಮಾಡಾದಮೇಲೆ ಒಂದು ಮೊಳೆಗೆ ನಾವು ಸೋಪಿಗೆ ದಾರನ ಕಟ್ಟಿರ್ತೀವಿ ಅಲ್ವಾ, ನೋಡಿ ಆ ದಾರನ ಈ ರೀತಿ ಹಾಕ್ಕೊಳ್ಬೇಕು ಮೊಳೆಗೆ. ಆವಾಗ ಆ ಸೋಪಲ್ಲಿರುವಂತಹ ನೀರೆಲ್ಲ ಇಳಿದ್ಬಿಟ್ಟು ಸೋಪು ಡ್ರೈ ಆಗುತ್ತೆ. ಹಾಗೆ ಸೋಪು ಜಾಸ್ತಿ ದಿನ ನಾವು ಯೂಸ್ ಮಾಡ್ಬೋದು, ಬೇಗ ಕರ್ಗೋಗೋದಿಲ್ಲ. ಈ ಟಿಪ್ಸ್ ಅಂತೂ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.